ಕರುನಾಡ ತಾಯಿ ಸದಾ ಚಿನ್ಮಯಿ. ಪಕ್ಕನೆ ಕಂಬ ಹಾಕಿದ್ದಾರೆ ಗೊತ್ತಾಯ್ತಲ್ಲ. ಹಾಗಾಗಿ ಈ ಒಂದು ಪಾರ್ಟ್ ಇದೆಯಲ್ಲ ಇದು ಮೂಲ ಗುಡಿ. ಅದಾದ್ಮೇಲೆ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಂದಾಗ ನೋಡಿ ಇಲ್ಲಿ ಹಾಕಿದ್ದಾರೆ. ಬರ್ದಿದೆ ಹೆಸರು ರಾ ಇದೆ. ಹೌದು, ಪಿಂಡವಾಡಿ ಮಹೇಂದರ್ ಅಂತ ಬರ್ದಿದೆ. ಈ ಒಂದು ಹೆಸರು ನೋಡಿದಂಥ ಇತಿಹಾಸಕಾರರು ಇದೇ ಸೇಮ್ ಹೆಸರು ಬಂದು ವಿಷ್ಣು ಕುದಿನ ಅಂತ ಒಂದು ಡೈನಸ್ಟಿ ಬರುತ್ತೆ. ಅದೆಲ್ಲಿ ಅಂದರೆ ಆಂಧ್ರದ ಕರಾವಳಿನಲ್ಲಿ 3 ಹೆಸರುಗಳನ್ನು ಕೆತ್ತಿದ್ದಾರೆ. ಏನಪ್ಪ ಅಂದರೆ ಶ್ರೀ ಕೋಕಿ ಅಂತ ಮೊದಲನೇ ಲೈನ್ ಮೇಲ್ಗಡೆ ಇರೋದಂಗಿದೆ. ಶ್ರೀ ಬಿನ ಅಮ್ಮನ್ ಅಂತ ಇದೆ. ಸರ್, ಈ ಜಿನಾಲಯ ಟೂರ್ ಮಾಡಿಸಿದ ರಿಕ್ವೆಸ್ಟ್ ಖಂಡಿತವಾಗ್ಲು ಬನ್ನಿ. ಈ ಒಂದು ಗುಡಿನ ಈಗಾಗಲೇ ಕಳೆದ ಸಂಚಿಕೆನೆಲ್ಲ ಹೇಳಿದ್ದೀನಿ. ಶಾಸನೋಕ್ತವಾಗಿ 634ನೇ ಇಸ್ವಿನಲ್ಲಿ ಈ ಗುಡಿ ಕಟ್ಟಿದ್ರದ್ದು ಬಗ್ಗೆ ಇದೇ ನಮ್ಮ ಮೇಗುತಿ ಶಾಸನವೇ ಆಧಾರ. ಅಲ್ಲದೆ ಗುಡಿಯ ರಚನೆಯನ್ನು ನಾವು ನೋಡಿದ್ರೆ ಈ ಅಧಿಷ್ಠಾನದ ಪಾರ್ಟ್ ನೋಡಿ ಕೆಳಗಡೆ, ಈ ಅಧಿಷ್ಠಾನದ ಪಾರ್ಟ್ ನೋಡಿದ್ರೆ ಇದೇನೆ. ಸೊ ಈ ಪಾರ್ಟ್ ನೋಡಿದ್ರೆ ಇದು ಬೇಸ್ ಏನು ಇದೆಯಲ್ಲ ಅದನ್ನು ನಾಗರ ಶೈಲಿಯ ಇದನ್ನು ದ್ರಾವಿಡ ಶೈಲಿಯ ಗುಡಿ ಅಂತ ವರ್ಗೀಕರಣ ಮಾಡಿದ್ದಾರೆ. ಹಾಗೆ ಇಲ್ಲೇ ನೀವು ನೋಡ್ಬೋದು ಆನೆಗಳಿರ್ಬೋದು, ಮತ್ತು ಜೈನರ ಒಂದು ಯಕ್ಷಿಯರ ಸಾಕಷ್ಟು ಉಬ್ಬು ಶಿಲ್ಪಗಳಿರ್ಬೋದು. ಆಮೇಲೆ ಇಲ್ಲಿ ನೋಡಿ ನಮ್ಮ ಹಿಂದೆ ಕರ್ನಾಟಕದಲ್ಲಿ ಇದ್ದಂಥ ಬಳಕೆನಲ್ಲಿ ಇದ್ದಂತಹ ಹೇರ್ ಸ್ಟೈಲ್ಗಳಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೋಡೋದ್ರಲ್ಲ. ಆಮೇಲೆ ಇದು ಬಾದಾಮಿ ಚಾಲುಕ್ಯರಲ್ಲಿ ಅದರಲ್ಲೂ ಕೂಡ ನಮ್ಮ ಇಮ್ಮಡಿ ಪುಲಕೇಶಿ ಕಾಲದಲ್ಲಿ ಕಟ್ಟಿರೋ ಕಾರಣ ಕೋಸ್ಟ್ಗಳ ಒಂದು ಡಾಮಿನೆನ್ಸ್ ಅಂತ. ಕೋಸ್ಟ್ ಅಂದರೆ ಇದು ಗೊತ್ತಲ್ಲ, ಈಗಾಗಲೇ ಸಾಕಷ್ಟು ಹೇಳಿದೆ. ಕರೆಕ್ಟು. ಈ ಕೋಸ್ಟ್ಗಳಲ್ಲಿ ಇವಾಗ ಹೊರಗಡೆ ಬರೋ ಒಂದು ಪ್ರಕ್ರಿಯೆ ತೋರಿಸ್ತಾ ಇದೆ. ಆಮೇಲೆ ಅದು ಇನ್ನೂ ಜಾಸ್ತಿಯಾಗಿ ನೀವೀಗ ಪಟ್ಟದಕಲ್ಲೆಲ್ಲ ನೋಡಿದ್ದೀರ, ಆ ಕೋಸ್ಟ್ಗಳಲ್ಲಿ ಇನ್ನೂ ತುಂಬ ಅಂಶಗಳು ತುಂಬಿಕೊಂಡೋಗಿರೋದು. ಹಾಗೆ ನೀವು ಇಲ್ಲಿ ಬಂದರೆ ಸಾಧಾರಣವಾಗಿ ನೋಡಿ ವೈದಿಕ ಅಥವಾ ಹಿಂದೂ ಧರ್ಮವನ್ನು ಜೈನ ಧರ್ಮಕ್ಕೆ ಹೋಲಿಸಿದಾಗ ಜೈನ ಧರ್ಮದಲ್ಲಿ ಒಂದು ಗರ್ಭಗುಡಿ ಮೇಲೆ ಇನ್ನೊಂದು ಗರ್ಭಗುಡಿನ ತೊಗೊಂಡೋಗ್ತಾರೆ. ಅವ್ರು ಜೈನಲ್ಲಿ ಆ ಪದ್ಧತಿ ಇದೆ. ನಮ್ಮಲ್ಲಿ ಈಗ ಇಲ್ಲೊಂದು ಗರ್ಭಗುಡಿ ಇತ್ತು ಅನ್ಕೋಣ, ಅದ್ರ ಮೇಲೆ ಇನ್ನೊಂದು ಗರ್ಭಗುಡಿ ಮಾಡಿ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇದಿಲ್ಲ, ಅವಕಾಶ ಇಲ್ಲ. ಜೈನರಲ್ಲಿ ಮಾತ್ರ ಸಾಧ್ಯ ಆಗತ್ತೆ ಅದು. ಹಾಗಾಗಿ ನೀವು ಈ ಒಂದು ಗುಡಿ ನೀವೇನು ನೋಡ್ತಾ ಇದ್ದೀರಾ, ಈ ಗುಡಿನಲ್ಲಿ ಇಲ್ಲೊಂದು ಜೈನ ಬಿಂಬ ಇದ್ದರೆ ಮೇಲ್ಗಡೆ ಇನ್ನೊಂದು ಜಿನ ಬಿಂಬ ಇದೆ. ಇದೇ ಥರ ನೀವು ಉದಾಹರಣೆಗೆ ಇಲ್ಲೇ ನಿಮಗೆ ಚರಂತಿ ಮಠ ಅಂತ ಒಂದು ಸ್ಥಳ ಇದೆ. ಆ ಚರಂತಿ ಮಠಕ್ಕೆ ನಿಮ್ಗೆ ಗೊತ್ತಾಗುತ್ತೆ, ಕೆಳಗಡೆ ಒಂದು ಜಿನಮೂರ್ತಿ ಇದ್ದರೆ ಅದ್ರ ಮೇಲ್ಗಡೆ ಗದಂಗೆ ಇನ್ನೊಂದು ಜಿನಮೂರ್ತಿ ಮಾಡಿದ್ದಾರೆ. ಹಾಗೆ ನೀವು ಶ್ರವಣ ಬೆಳಗೊಳದ ನೋಡಿದ್ರೆ ಅದು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರೋವಂಥದ್ದು. ಓಕೆ, ಆ ಒಂದು ಗುಡಿನಲ್ಲೂ ಕೂಡ ನಿಮಗೆ ಕೆಳಗಡೆಗಾದಂಗೆ ಒಂದು ಗರ್ಭಗುಡಿ ಇದ್ದರೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಥವಾ ನೆಕ್ಸ್ಟ್ ಸ್ಟೋರಿ ಅಂತ ನಾವೇನು ಮಾತಾಡ್ತೀವಲ್ಲ ಅಲ್ಲಿ ಕೂಡ ಇನ್ನೊಂದು ಇದ್ದಿರೋದು ಕಾಣುತ್ತೆ. ಅಂದರೆ ಇನ್ನೊಂದು ಜಿನಬಿಂಬ ಕೂರಿಸಿರೋದು ಕಾಣುತ್ತೆ. ಕೆಂಪುಕಲ್ಲು ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಕೆಂಪುಕಲ್ಲು ಬಳಸ್ಕೊಂಡಿರೋದು. ಹೌದು, ಗುಡ್ಡದ ಕಲ್ಲೇನೆ. ಆಮೇಲೆ ಇದನ್ನು ಮೇಗುತ್ತಿ ಅನ್ನೋದಕ್ಕೆ ಕಾರಣ ಏನು ಅಂದರೆ ಇದು ಸ್ಥಳೀಯವಾಗಿ ಸುಮಾರು 100 ಮೀಟರ್ ಎತ್ತರದ ಸ್ಥಳದಲ್ಲಿದೆ ಇದು. ಹಾಗಾಗಿ ನೀವೇನಾದರೂ ಈ ಗುಡಿ ಮೇಲೆ ನೀವು ನಿಂತ್ಕೊಂಡ್ರೆ ನಿಮಗೆ ಸುತ್ತಮುತ್ತಲದ್ದು ಎಲ್ಲ ವಿಹಂಗಮ ನೋಟ ಕಾಣುತ್ತೆ. ಹಾಗೆ ಈಗ ಒಂದು ಕೋಟೆಗಳನ್ನ ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಬುರ್ಜಿದೆ ಇಲ್ಲಿ ಈ ಕೋಟೆ. ಇವುಗಳೆಲ್ಲ ಒಂದು ಶಾಸನಗಳಲ್ಲಿ ನಮಗೆ ದೊರೆತಿರೋ ಮಾಹಿತಿ ಏನಂದರೆ ಐಹೊಳೆಗೆ ಬಂದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕೋಟೆನ ಕಟ್ಟಿರಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಕೋಟೆ ರಚನೆ ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ ಅದು ಕೂಡ ಆಗಿನ ಕಾಲದಲ್ಲೇ ಕಟ್ಟಿರೋ ಸಾಧ್ಯತೆ ಇದೆ. ಹಾಗೆ ನೀವು ಈ ಭಾಗದಲ್ಲಿ ನೀವು ನೋಡಿದ್ರೆ ಈ ಕಡೆ ನೀವು ಅಲ್ಲಿ ಹೋಗಿ ದಾರಿ ಇದೆ ನೋಡಿದ್ರಲ್ಲ, ಈ ಕಡೆಗೆ ಹೋದರೆ ಇದು ಶಿಲಾಯುಗದ ಮಾನವರು ಯಾರಿದ್ರೋ ಅವರ ಅಸ್ತಿತ್ವವೂ ಇದ್ದ ಜಾಗ, ಅಂದರೆ ಅವರು ಇರ್ತಿದ್ದ ಜಾಗ ಅನ್ನೋದಕ್ಕೆ ಕುರುಹಾಗಿ ನಿಮಗೆ ಆ ಭಾಗದಲ್ಲಿ ನಿಮಗೆ ಶಿಲಾಯುಗದ ಸಮಾಧಿಗಳು, ಆದಿಮಾನವರ ಒಂದು ಸಮಾಧಿಗಳು ಅಂತ ನಾವೇನು ಮಾತಾಡ್ತೀವಿ, ಅಥವಾ ಡಾಲ್ಮೆನ್ ಅಂತ ನಾವೇನು ಕರಿತೀವಲ್ಲ ಅದು ಕೂಡ ಸಾಕಷ್ಟು ಆ ಭಾಗದಲ್ಲಿದೆ. ಸೊ ಇದು ಆಗ ನೋಡಿದ್ರೆ ಸುಮಾರು ಮನುಷ್ಯನ ಒಂದು ಚಟುವಟಿಕೆ ಸುಮಾರು 3-4 ಸಾವಿರ ವರ್ಷಗಳಿಂದನೇ ಈ ಭಾಗದಲ್ಲಿ ಮನುಷ್ಯನ ಚಟುವಟಿಕೆ ಇತ್ತು ಅನ್ನೋದು ಕಂಡುಬರುತ್ತೆ. ಇನ್ನು ಈ ಗುಡಿಯ ರಚನೆಯನ್ನು ನೀವು ಇಲ್ಲಿಂದ ನೋಡ್ಕೋಬೋದು. ಈ ಗುಡಿ ಆರಂಭಿಕ ಹಂತದಲ್ಲಿ ಬಾದಾಮಿ ಚಾಲುಕ್ಯರು ಕಟ್ಟಿರೋದು. ಉದಾಹರಣೆಗೆ ಈ ಪಾರ್ಟ್ ಇದೆಯಲ್ಲ ಅಧಿಷ್ಠಾನದ್ದು, ಹಂಗೆ ನೋಡ್ಕೊಂಡೋಗಿ ಅಲ್ಲಿವರೆಗೆ ಇದೆಯಲ್ಲ ಮಂಟಪ, ಆ ಮಂಟಪದ ವರ್ಗೂ ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರೋದು. ಅದು ಎಕ್ಸ್ಪ್ಯಾನ್ಷನ್ ಆಗಿದೆ ಮುಂದಕ್ಕೆ, ಅದು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರೋದು ಅಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಗೊತ್ತಾಗ್ತಿಲ್ಲ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಅದು ಹೇಗೆ ಅಂತ ಅಲ್ಲೇ ತೋರಿಸ್ತೀನಿ ಬನ್ನಿ. ಇದಕ್ಕೂ ಕೂಡ 2 ಮೆಟ್ಲುಗಳು 2 ಭಾಗದಲ್ಲಿ ಮಾಡಿದ್ದಾರೆ. ಆ ಕಡೆಯಿಂದನೂ ಹತ್ಬೋದು, ಈ ಕಡೆಯಿಂದನೂ ಹತ್ಬೋದು. ಸೊ ಇಲ್ಲೇ ಚಪ್ಪಲಿ ಬಿಟ್ಟು ಬನ್ನಿ. ನೋಡಿ, ಇದು ರವಿಕೀರ್ತಿ ಕಟ್ಟಿಸಿ ಇಮ್ಮಡಿ ಪುಲಕೇಶಿ ಉದ್ಘಾಟನೆ ಮಾಡಿರೋಂಥದ್ದು. ಹೌದು. ಸೊ ಕನ್ನಡಿಗರೆಲ್ಲ ಹೆಮ್ಮೆಯಿಂದ ಬರಬೇಕು ಈ ಜಾಗಕ್ಕೆ. ಆ್ಯಕ್ಚುಲಿ ಈ ಒಂದು ಮೇಗುತಿ ಜಿನಾಲಯಕ್ಕೆ
16 ಕಂಬಗಳು ಉಳ್ಳಂಥ ಈ ಒಂದು ಮುಖಮಂಟಪ ನಾವೇನು ನೋಡ್ತಾ ಇದ್ದೀರಲ್ಲ, ಇದು ತೆರೆದ ಮುಖಮಂಟಪ. ನೋಡಿ, ಎಲ್ಲ ಕಡೆಯಿಂದನೂ ನಿಮಗೆ ನೋಡೋದಕ್ಕೆ ಅವಕಾಶ ಇದೆ, ಗಾಳಿ ಬರ್ತದೆ, ವೆಂಟಿಲೇಷನ್ ಕೂಡ ಇದೆ. ಕರೆಕ್ಟಾ? ತೆರೆದ ಮುಖಮಂಟಪ. ಈ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಿಮಗೆ ನೋಡಿ ಎಂಥ ಒಂದು ವಿಹಂಗಮ ನೋಟ ಕಾಣುತ್ತೆ. ಮತ್ತು ಇಲ್ಲಿ ಬಳಸಿರೋ ಈ ಕಲ್ಲು ಮತ್ತು ಈ ಒಂದು ಪರಿಸರದಲ್ಲಿ ನೀವು ಹೊರಗಡೆ ನೀವು ನೋಡಿದ್ರಿ ಎಷ್ಟು ಬಿಸಿಲಿತ್ತು, ಇಲ್ಲಿ ಬಂದಿದ ತಕ್ಷಣ ಏನಾಗ್ತಿದೆ, ಫುಲ್ಲು ತಂಪಾಗಿದೆ. ಆಮೇಲೆ ಗಾಳಿ ಕೂಡ ಎಲ್ಲ ಕಡೆಯಿಂದನೂ ಬೀಸುತ್ತಲ್ಲ, ಇಲ್ಲಿ ಒಂದು ತುಂಬ ಒಳ್ಳೆ ಪರಿಸರ ಇರುತ್ತೆ. ಹಾಗಾಗಿ ಯಾರಾದರೂ ಮೇಗುತಿ ಜಿನಾಲಯಕ್ಕೆ ಬಂದರೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕಾಲಾವಕಾಶ ಸ್ಪೆಂಡ್ ಮಾಡಬೇಕು. ಯಾಕೆಂದರೆ ತುಂಬ ಒಂದು ಒಳ್ಳೆ ಪರಿಸರದಲ್ಲಿ ಈ ಒಂದು ಗುಡಿಯನ್ನು ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ನೋಡಿ, ಈಗ ನಾನು ಈ ಕಂಬ ನೋಡಿ ನಿಮ್ಗೆ ಗೊತ್ತಾಗತ್ತೆ, ಪಕ್ಕನೇ ಕಂಬ ಹಾಕಿದ್ದಾರೆ, ಗೊತ್ತಾಯ್ತಲ್ಲ. ಹಾಗಾಗಿ ಈ ಒಂದು ಪಾರ್ಟ್ ಇದೆಯಲ್ಲ, ಇದು ಮೂಲ ಗುಡಿ. ಅದಾದ್ಮೇಲೆ ಎಕ್ಸ್ಪಾನ್ಷನ್ ಮಾಡ್ಬೇಕಂದಾಗ ನೋಡಿ ಇಲ್ಲಿ ಹಾಕಿದ್ದಾರೆ, ಗೊತ್ತಾಯ್ತಲ್ಲ. ಸೊ ಇದನ್ನ ವಿಸ್ತರಣೆ ಮಾಡೋಕೆ ಈಗ ನಾವು ಮನೆ ಕಟ್ಟಿರ್ತೀವಿ, ಇನ್ನೊಂದು ಎಕ್ಸ್ಟ್ರಾ ಪಿಲ್ಲರ್ ಹಾಕೊಂಡು ಮುಂದಕ್ಕೆ ಹೋಗ್ತೀವಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಆ ಥರ ಏನು ಮಾಡೋದು, ಜಾಯಿಂಟ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ನೀಟಾಗಿ ಜಾಯಿಂಟ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ. ಇದು ಬಾದಾಮಿ ಚಾಲುಕ್ಯದು, ಇದು ರಾಷ್ಟ್ರಕೂಟರದು. ಅವರಿಬ್ಬರದ್ದು ಶೈಲಿ ಒಂದೇ ಥರ ಇದೆಯಲ್ಲ ಸರ್? ಅಂದರೆ ಮೂಲ ಸ್ಟ್ರಕ್ಚರ್ಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದೇನಿದೆ ಅದು ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ನಿಮಗೆ ದ್ವಾರಪಟ್ಟಿಗೆ ಹತ್ರ ನೀವು ನೋಡ್ಬೋದು, ಮೇಲ್ಗಡೆಗೆ ಅದಂಗೆ ನೋಡಿ ಇಲ್ಲಿ ಶಾಲಾ ಮತ್ತು ಕೂಡು, ಇವೆಲ್ಲ ಕೂಟ ಅಂತ ನಾವು ಮಾತಾಡ್ತೀವಲ್ಲ, ಅದರದ್ದು ಕೂಡ ಇಲ್ಲಿ ಮೇಲ್ಭಾಗದಲ್ಲಿ ಮಾಡಿದ್ದಾರೆ. ಅದನ್ನೇ ನೀವು ಈ ಕಡೆ ನೀವು ನೋಡ್ಬೋದು. ಹಾಗೆ ಒಳಗಡೆಗೆ ಬಂದರೆ ನೋಡಿ, ಇದು ಮೂಲ ರಚನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಮೂಲ ರಚನೆ ಇದು. ಗುಡಿ ಸ್ಟಾರ್ಟ್. ಹಾಂ, ಹೌದು. ಇಲ್ಲಿ ಬಂದರೆ ನಿಮ್ಗೀಗ ಇದು ನೋಡಿ, ಇದು ನಿಮಗೆ ರಂಗಮಂಟಪ ಅಥವಾ ಏನೋ ಒಂದು ಮಂಟಪದ ಸ್ಟ್ರಕ್ಚರ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಇದ್ರ ಜೊತೆಗೆ ನೋಡಿ, ಸಾಧಾರಣವಾಗಿ ಎಲ್ಲ ಬಾದಾಮಿ ಚಾಲುಕ್ಯರ ಗುಡಿಗಳಿದ್ದಂಗೆ ಇಲ್ಲೂ ಕೂಡ ವೆಸ್ಟಿಬ್ಯೂಲ್ ಅಂತರಾಳ ಇದೆ. ಅಂತರಾಳದ ಒಳಗಡೆ ನಿಮಗೆ ಜಿನಬಿಂಬ ಕಾಣಿಸ್ತಾ ಇದೆ. ಹೌದು, ಬಂಡೆನ ಕೆತ್ತಿರೋದು. ಇಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಏನೇನು ಭಗ್ನಗೊಂಡಂಥ ಒಂದು ಮೂರ್ತಿಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ಜೊತೆ ಈ ಒಂದು ಶಿಲ್ಪ ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಮಹಾವೀರನ ಶಿಲ್ಪ ಇರಬೇಕು. ಹಾಗೆ ಇದು ಜಿನರ ಬಿಂಬ ಅನ್ನೋದಕ್ಕೆ ನಿಮಗೆ ಮೇಲ್ಗಡೆ ನೋಡಿ, ಚಾಮರವನ್ನು ಬೀಸ್ತಾರಂತಹ ಯಕ್ಷಿಗಳು ಮೇಲ್ಗಡೆ ಭಾಗದಲ್ಲಿ ನಿಮಗೆ ಆ ಕಡೆ ಈ ಕಡೆ ಕಾಣಿಸ್ತಾ ಇದೆ ನೋಡಿ. ಸೊ ಹಾಗಾಗಿ ಇದನ್ನ ಜಿನ ದೇಗುಲ ಅಂತ ಕರೀತಾರೆ, ಅಥವಾ ಜಿನ ಬಸದಿ ಅಂತ ಕರೀತಾರೆ. ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಏನಂದ್ರೆ, ಸಾಧಾರಣವಾಗಿ ಜೈನರ ಒಂದು ಪ್ರಾರ್ಥನಾ ಸ್ಥಳಗಳನ್ನು ಜಿನ ಬಸದಿ ಅಂತ ಕರೀತಾರೆ. ಹಾಗೆ ಬೌದ್ಧರ ಒಂದು ಪ್ರಾರ್ಥನಾ ಸ್ಥಳಗಳಿರುತ್ತಲ್ಲ, ಆ ಪ್ರಾರ್ಥನಾ ಸ್ಥಳಗಳನ್ನು ಚೈತ್ಯಗಳು ಅಂತ ಕರೀತಾರೆ. ಸೊ ನಾವಿರೋದು ಇವಾಗ ಜೈನ ಬಸದಿನಲ್ಲಿ. ಕೆಳಗಡೆ ಇವಾಗ ನಾವೇನು ನೋಡ್ಕೊಂಬೋದಲ್ಲ, ಅದು ಬೌದ್ಧ ಚೈತ್ಯ. ಹಾಗೆ ನೀವು ಇದನ್ನು ನೋಡಿದ್ರೆ ಈ ಒಂದು ಗರ್ಭಗುಡಿಯ ಎರಡು ಭಾಗದಲ್ಲಿ ಕೂಡ ಒಂದು ಹಾಲ್ ರೀತಿ ಬಂದು ಸ್ಟ್ರಕ್ಚರ್ನ ಕೂಡ ಮಾಡಿದ್ದಾರೆ, ಕೋಣೆಗಳು. ಹಾಗಾಗಿ ಹಿಂದ್ಗಡೆ ಈ ಒಂದು ಭಾಗದಲ್ಲಿ ಯಾರು ನೆಲೆಸ್ತಾ ಇದ್ರಲ್ಲ, ಅಂದರೆ ಜಿನನ ಪೂರ್ತಿ ಪೂಜೆ ಮಾಡುವಂತಹ ಸ್ಥಳೀಯರು ಯಾರಿದ್ರಲ್ಲ, ಅವರು ಇಲ್ಲಿ ಬಂದು ಇರೋದಕ್ಕೆ ಅಂತ ಕೂಡ ಕೊಠಡಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಬನ್ನಿ ಇಲ್ಲಿ ಬಂದರೆ ನಿಮಗೆ ಮತ್ತಷ್ಟು ಗುಡಿಗಳಿದೆ, ಅದನ್ನು ಪರಿಚಯ ಮಾಡಿಸ್ತೀನಿ. ನಿಮ್ಗೆ ಈ ಭಾಗದಲ್ಲಿ ಯಾವ್ದಾದ್ರು ಗುಡಿ ಕಾಣಿಸ್ತಾಯ್ತಾ? ನೀವು ಇಟ್ಟಿದ್ದೀರಲ್ಲ ಈ ಒಂದು ಹುಚ್ಚಪ್ಪಾಯ ಗುಡಿ, ನೀವೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಹುಚ್ಚಪ್ಪಾಯ ಮಠ. ಆ ಮಠದ ಬಲಗಡೆ ಬಂದರೆ ಈಗ ಮುಚ್ಚೋಗಿದೆ, ಆ ಜಾಗದಲ್ಲಿ ನಿಮಗೆ ಕೋಂತಿ ಗುಡಿ ಅಂತ ಬರುತ್ತೆ, ಅಲ್ಲೊಂದು 4 ಗುಡಿಗಳ ಸಮುಚ್ಚಯ. ಹಾಗೆ ನೀವು ಬಂದರೆ ಇಲ್ಲಿ ಊರೊಳಗಡೆ ನೋಡಿ, ಇಲ್ಲಿ ವಾಡೆ ಕಾಣಿಸ್ತಾ ಇದೆಯಲ್ಲ, ಈ ವಾಡೆಗೆ ಹಿಂದ್ಗಡೆಗಾದಂಗೆ ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ತ್ರಯಂಬಕೇಶ್ವರ ಗುಡಿ ಅಂತ ಕರೀತಾರೆ. ಅದ್ರ ಎಡಗಡೆಗಾದಂಗೆ ಮತ್ತೆ ನೋಡಿ ಅಲ್ಲೊಂದು 3 ಗುಡಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಬಂದು ಮದ್ದಿನ ಗುಡಿ ಅಂತ ಕರೀತಾರೆ. ಅದ್ರ ಎದುರುಗಡೆಗಾದಂಗೆ ನಿಮಗೆ ಮತ್ತೆ ಗುಡಿಗಳು ಕಾಣಿಸ್ತಿದೆಯಲ್ಲ, ಅದನ್ನು ಚರಂತಿ ಮಠ ಅಂತ ಕರೀತಾರೆ. ಹಾಗೆ ಇಲ್ಲಿ ಬನ್ನಿ, ಈ ಕಡೆ ಈ ಚರಂತಿ ಮಠ, ಮದ್ದಿನ ಗುಡಿ ಮತ್ತು ಈ ತ್ರಯಂಬಕೇಶ್ವರ ಗುಡಿ ನೋಡ್ಕೊಂಡು ಬಂದರೆ ಈ ಕಡೆ ನಿಮ್ಗೆ ಇದು ಕಾಣಿಸ್ತಾ ಇದೆ ಅನ್ಕೋತೀನಿ, ಅದು ವಾಡೆಯಿಂದ ಬಲಗಡೆಗೆ ಹಾಗೆ ನೋಡಿ ಅಲ್ಲೊಂದು ಸಣ್ಣ ಗುಡಿ ಇನ್ನೊಂದು ಕಾಣಿಸ್ತಾ ಇದೆ, ಅದು ಊರಿಗೆ ಅಟ್ಯಾಚ್ ಆಗಿದೆ. ಹಾಗೆ ಬಲಗಡೆಗೆ ಬಂತು ಅಂದರೆ ಈ ಒಂದು ಗುಡಿಯ ಸಂಕೀರ್ಣ ನೀವೇನು ನೋಡ್ತಾ ಇದ್ದೀರಲ್ಲ, ಇದನ್ನು ಗೌರಿ ಗುಡಿ ಸಂಕೀರ್ಣ ಅಂತ ಕರೀತಾರೆ. ಒಂದು ಕಲ್ಯಾಣದ ಚಾಲುಕ್ಯರ ಆರ್ಕಿಟೆಕ್ಚರ್ ಇರೋದ್ರ ಜೊತೆಗೆ ಇನ್ನು 3 ಜೈನರ ಗುಡಿ ಇದೆ. ಅದರಿಂದ ನೀವು ಬಲಗಡೆಗೆ ಏನಾದ್ರು ನೀವು ನೋಡಿದ್ರೆ ನಿಮಗೆ ಈ ಜಾಗದಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದು ಜ್ಯೋತಿರ್ಲಿಂಗ ಗುಡಿ ಸಮೂಹ ಅಂತ, ಆಯಿತಾ. ಈ ಜ್ಯೋತಿರ್ಲಿಂಗ ಗುಡಿ ಸಮೂಹದ ಎದುರುಗಡೆಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೆ ಹುಚ್ಚಿಮಲ್ಲಿ ಗುಡಿ ಅಂತ ನಮ್ಮ 2ನೇ ಪುಲಕೇಶಿ ಕಾಲದಲ್ಲಿ ಕಟ್ಟಿರೋವಂಥದ್ದು. ಹಾಗೆ ಬಲಕ್ಕೆ ಬನ್ನಿ, ನಿಮಗೆ ಅಲ್ಲಿ ರಾವಳಪಡಿ ಕೇವ್ ಕಾಣಿಸ್ತಾ ಇದೆ. ಇನ್ನೂ ಬಲಕ್ಕೆ ಬಂತು ಅಂದರೆ ನಿಮ್ಗೆ ಇಲ್ಲಿ ಮಲ್ಲಿಕಾರ್ಜುನ ಗುಡಿ ಕಾಂಪ್ಲೆಕ್ಸ್ ಕಾಣಿಸ್ತಾ ಇದೆ. ಹೀಗೆ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ನಿಮಗೆ ಈ ಸುತ್ತಮುತ್ತ ಇರೋವಂಥ ಪ್ರತಿಯೊಂದು ಗುಡಿ ಕಾಣುತ್ತೆ. ಅದ್ರ ಜೊತೆಗೆ ನೀವು ಆ ಭಾಗದಲ್ಲಿ ನೋಡ್ಬೋದು ನಮ್ಮದು ಗೌರಿ ಗುಡಿ, ನಮ್ಮದು ದುರ್ಗಾ ಗುಡಿ ಟೆಂಪಲ್ ಕಾಂಪ್ಲೆಕ್ಸ್ ಇದೆಯಲ್ಲ, ಎಲ್ಲರೂ ಬಂದರೆ ವಿಸಿಟ್ ಮಾಡ್ತಾರ, ಆ ಒಂದು ಸ್ಥಳ ಕೂಡ ನಿಮ್ಗೆ ಅಲ್ಲಿ ಕಾಣಿಸುತ್ತೆ.
ಇಲ್ಲಿಂದ ನಮಗೆ ತಾರಾ ಬಸಪ್ಪ, ಅರಳಿ ಬಸಪ್ಪ ಆ ಗುಡಿಗಳು ಕಾಣಿಸ್ತಿಲ್ಲ, ಯಾಕೆಂದರೆ ತುಂಬ ದೂರ ಇದೆ ಆ್ಯಕ್ಚುಲಿ ಇಲ್ಲಿಂದ ಅಷ್ಟೇ. ಔಟ್ಲೆಟ್ ಮಾಡಿದ್ದಾರೆ ನೋಡಿ ಇಲ್ಲಿ. ಹೌದು, ನೀರು ಹೋಗೋಕ್ಕೆ. ಹಾಂ, ಈ ಔಟ್ಲೆಟ್ ಮೂಲಕ ಎಲ್ಲ ಹೊರಗಡೆ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಈಗ ಅಲ್ಲೇನು ಎಂಟ್ರೆನ್ಸಿಗೆ ನಾವು ಬರ್ತೀವಲ್ಲ ಮೇಗುತಿ ಜಿನಾಲಯಕ್ಕೆ, ಅದೇ ಥರದ ಒಂದು ಮೆಟ್ಲಿನ ವ್ಯವಸ್ಥೆ ಇತ್ತು. ಆದರೆ ಈಗ ಇದು ಬಳಕೆಯಲ್ಲಿ ಇಲ್ದಿರೋ ಕಾರಣಕ್ಕೆ ಇದು ಹಾಳಾಗಿದೆ ನೋಡಿ ಇದು. ಹೌದು, ಅಂದರೆ 2 ವೇ ಅವರೇ ಮಾಡಿದ್ರಾ ಸರ್? ಹೌದೌದು, ಅವರೇ ಮಾಡಿರೋದು 2 ವೇ. ಅದೊಂದು ಈಗ ಅಲ್ಲಿ ಹಾಕಿರೋ ಕಲ್ಲಂತೂ ನಮ್ಮವ್ರು ಮಾಡಿಲ್ಲ, ಅದು ಅವರೇ ಮಾಡಿರೋದು ಚಾಲುಕ್ಯರೇ. ಇಲ್ಲೊಂದು ಮಾಡಿದ್ದಾರೆ. ಹೌದು, 2 ವೇ ಬಂದು ಹೋಗಕ್ಕಿರ್ಬೇಕು. ಗ್ರೇಟ್. ನನಗನ್ಸುತ್ತೆ ಇದೇ ಮೇನ್ ಎಂಟ್ರೆನ್ಸ್. ಆಕ್ಚುಲಿ ಜಿನಾಲಯಕ್ಕೆ ಇದೆ ಎಂಟ್ರೆನ್ಸ್, ಬೌದ್ಧ ಲೈಕ್ ಅದೇ ಎಂಟ್ರೆನ್ಸ್. ಹೌದು, ಯಾಕೇಳಿ ಬೌದ್ಧಾಲಯಕ್ಕೆ ಎಂಟ್ರೆನ್ಸ್ ಅದು ಹಂಗೆ ಹೋಗ್ತಾರೆ, ಜಿನಾಲಯದವ್ರು ಹಿಂಗೆ ಬರ್ತಾರೆ. ಬೌದ್ಧಾಲಯಕ್ಕೆ ಬಂದವನು ಬೈ ಚಾನ್ಸ್ ಮೇಲೆ ಹೋಗ್ಬೇಕು, ಅಲ್ಲಿ ಬರ್ತಾನೆ ಅಷ್ಟೇ. ಆ ಥರ ಏನಿರಲ್ಲ ಅನ್ಸುತ್ತೆ. ಹೆಂಗೆ ಮತ್ತೆ ವೈ 2 ವೇ ಎರಡು ದಾರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದೇ ಗೊತ್ತಾಯ್ತು. ಈಗ ಭಾಗದಲ್ಲಿ ಯಾರು ಬಂದವರು ಅಲ್ಲಿ ಹತ್ರ, ಅಲ್ಲಿ ಈ ಭಾಗದಲ್ಲಿ ಬರೋದು ಚಾನ್ಸ್ ಇಲ್ಲ ಸರ್. ಈಗ ಇದು ನೋಡಿ, ಇದು ಬೌದ್ಧಾಲಯಕ್ಕೆ ಹೋಗೋದೇ ಇಲ್ಲ, ಸೀದಾ ಇಲ್ಲಿಗೆ ಬರುತ್ತೆ. ಓಕೆ, ಜಿನಾಲಯಕ್ಕೆ ಹೋಗ್ಬೇಕು ಅಂತ ಯಾರೋ ಜೈನ ಧರ್ಮ ಪಾಲಿಸೋನು ಸೀದಾ ಬರ್ತಾನೆ, ಇಲ್ಲೇ ಬರ್ತಾನೆ. ಇರ್ಬೋದು ಅಲ್ಲ ನೋಡಿ, ಸುಮ್ ಲಾಜಿಕಲ್ ಇದಷ್ಟೇ ಇರೋದು ಇಲ್ದಿರ್ಬೋದು, ಕರೆಕ್ಟ್. ಬಟ್ ಲಾಜಿಕಲ್ ಇದಾಗಿ ಮಾತಾಡ್ಬೇಕಂದ್ರೆ, ಈಗ ನಾವು ಒಬ್ಬ ಜೈನ ಧರ್ಮ ಪಾಲಿಸೋರು ನಾನು ಜೈನಾಲಯಕ್ಕೆ ಹೋಗ್ತೀನಿ, ಇಲ್ಲಿ ಬರ್ತಾರೆ. ಸೊ ಪರಮ್ ಅವರೇ, ಈ ಒಂದು ಡಿಸೈನ್ನ ನೋಡ್ಕೊಳ್ಳಿ ಇದನ್ನು. ಫಸ್ಟ್ ಆಫ್ ಆಲ್ ಈ ಓವರಾಲ್ ಆಗಿ ವಾಸ್ತು ನೋಡಿದ್ರೆ ನೀವು ಐಹೊಳೆನಲ್ಲಿ ಯಾವುದು 2 ಸ್ಟೋರಿ ಬಿಲ್ಡಿಂಗ್ ನೋಡಿರಲಿಲ್ಲ. 2 ಫ್ಲೋರ್ಗಳ ದೇವಸ್ಥಾನ. ಹೌದು, ಇದು ನೋಡಿ 2 ಸ್ಟೋರಿ ಬಿಲ್ಡಿಂಗ್ ಇದೆ ಆ್ಯಕ್ಚುಲಿ, ಕರೆಕ್ಟಾ? ಆಮೇಲೆ ಇದು ಹೊರಗಡೆ ನೀವು ನೋಡಿದ ತಕ್ಷಣ ಇದೇನು ಅನ್ಸುತ್ತೆ, ಇದು ಒಂದು ಸ್ಟ್ರಕ್ಚರಲ್ ಟೆಂಪಲ್ ಥರ ಕಾಣುತ್ತೆ, ಕರೆಕ್ಟಾ? ಇದು ಸ್ಟ್ರಕ್ಚರಲ್ ಟೆಂಪಲ್ ಕೂಡ ಹೌದು, ಇದು ಗುಹಾಲಯ ಕೂಡ ಹೌದು. ಸ್ಟ್ರಕ್ಚರಲ್ ಟೆಂಪಲ್ ಅಂದರೆ ಕಂಬ ಇಟ್ಟು ಕಟ್ಟಿರೋದು. ಹೌದು, ಬಂಡೆ ಕೊರೆದಿರೋದು. ಹೌದು, ಇದು ಎರಡರದ್ದು ಮಿಶ್ರಣ. ಇದು ಒಳಗಡೆ ಹೋದಾಗ ನಾನು ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಬನ್ನಿ, ಇಲ್ಲಿ ನಾನೊಂದು ಶಾಸನ ಇದೆ. ಯಾವ ದೇವಾಲಯ ಇದು? ಇದು ಬೌದ್ಧ ಚೈತ್ಯ ಇದು. ಸೊ ಇದನ್ನು ನಮ್ಮ 1ನೇ ಪುಲಿಕೇಶಿಯ ಕಾಲದಲ್ಲಿ ಇದು ಕಟ್ಟಿರ್ಬೋದು ಅಂತ ನಮ್ಮ ಕರ್ನಾಟಕ ಚರಿತ್ರೆ ಅನ್ನೋ ಪುಸ್ತಕದಲ್ಲಿ ದಾಖಲಾಗಿದೆ. ಅಂದರೆ ಪ್ರಸಾರಾಂಗ ಅವರು ಏನು ಪಬ್ಲಿಷ್ ಮಾಡಿದಾರಲ್ಲ, ಅವರು ಇದನ್ನು ಇದು ಮಾಡಿರೋದು, ಅಂದರೆ ಸೇರಿಸಿರೋದು ಇದು 1ನೇ ಪುಲಿಕೇಶಿ ಕಾಲದಲ್ಲೇ ಈ ಒಂದು ಗುಡಿ ನಿರ್ಮಾಣ ಆಗಿತ್ತು ಅಂತ. ಮತ್ತು ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನಂದರೆ, ಈ ಜಾಗದಲ್ಲಿ ಹಿಂದೂ ಧರ್ಮದ್ದು ಇದೆ, ಜೈನ ಮತ್ತು ಬೌದ್ಧ, ಈ 3 ಗುಡಿಗಳನ್ನು ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಯಾವುದು ಐಹೊಳೆನಲ್ಲಿ. ಅಂದರೆ ಸರ್ವಧರ್ಮಕ್ಕೂ ಇಲ್ಲಿ ಅವರವರ ನಂಬಿಕೆಗೆ ಅನುಗುಣವಾಗಿ ಪೂಜೆ ಮಾಡೋದಕ್ಕೆ ಅಥವಾ ಅವರ ಸಿದ್ಧಾಂತವನ್ನು ಫಾಲೋ ಮಾಡೋದಕ್ಕೆ ಅವಕಾಶ ಇತ್ತು ಅನ್ನೋದು ಇದು ಸೂಚಿಸ್ತಾ ಇದೆ. ಜೊತೆಗೆ ನೀವು ಇಲ್ಲಿ ನೋಡಿ, ಇಲ್ಲಿ ಇದು ಮೊದಲನೇ ಶಾಸನ, ಇದು ಈ ಭಾಗದಲ್ಲಿರೋಂಥದ್ದು. ಇದು ಶ್ರೀ ಆನಂದ ಸ್ಥಾವಿರ ಶಿಷ್ಯ ಪಿಂಡವಾಡಿ ಮಹೇಂದರ್ ಅಂತ ಬರೆದಿದೆ ಹೆಸರು. ರಾಯ್ ಇದೆ, ಹೌದು, ಪಿಂಡವಾಡಿ ಮಹೇಂದರ್ ಅಂತ ಬರೆದಿದೆ. ಈ ಒಂದು ಹೆಸರು ನೋಡಿದಂಥ ಇತಿಹಾಸಕಾರರು ಇದೇ ಸೇಮ್ ಹೆಸರು ಬಂದು ವಿಷ್ಣು ಕುದಿನ ಅಂತ ಒಂದು ಡೈನಸ್ಟಿ ಬರುತ್ತೆ. ಅದೆಲ್ಲಿ ಅಂದರೆ ಇದು ಆಂಧ್ರದ ಕರಾವಳಿನಲ್ಲಿ. ಅದನ್ನು ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಿಕೇಶಿ ಬಂದು ಈ ವಿಷ್ಣು ಕುದಿನರನ್ನ ಸೋಲಿಸಿದ್ರ ಬಗ್ಗೆ ನಮಗೆ ಮೇಲ್ಗಡೆಗಾದ ಒಂದು ಶಾಸನ ಸಿಗುತ್ತೆ. ಇದೇ ಒಂದು ವಿಷ್ಣು ಕುದಿನರ ಸಾಮ್ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಇದೇ ಹೆಸರು ಹೊಲತ್ತಂತೆ. ಏನಂತ? ಪಿಂಡವಾಡಿ ಮಹೇಂದರ್ ಅಂತ. ಈ ಪಿಂಡವಾಡಿ ಮಹೇಂದರ್ ಯಾರು ಅಂದರೆ ಆನಂದ ಸ್ಥಾವಿರ ಅವ್ರ ಶಿಷ್ಯ ಅವನು. ಸೊ ಇವನ ಹೆಸರು ಬಂದು ಅಲ್ಲಿ ವಿಷ್ಣು ಕುದಿನ ಸಾಮ್ರಾಜ್ಯದ ಒಂದು ಇದರಲ್ಲಿ ಕಂಡು ಬಂದಿರೋ ಕಾರಣ ಸಾಕಷ್ಟು ವಿದ್ವಾಂಸರು ಒಪ್ಕೊಂಡಿರೋದೇನು ಅಂದರೆ ಈತ ಒಬ್ಬ ಬೌದ್ಧ ಬಿಕ್ಕು ಅಂತ, ಒಬ್ಬ ಬೌದ್ಧ ಬಿಕ್ಕು ಆಗಿದ್ದ ಅಂತ. ಹೌದು. ಹಾಗೆ ಇಲ್ಲಿ ಬನ್ನಿ, ಇಲ್ಲೊಂದು 3 ಅಲ್ಲೂ ಇದ್ದ. ಅಲ್ಲ, ಆಗ ಧರ್ಮ ಪ್ರಸಾರದ ನಿಮಿತ್ತನೋ ಅಥವಾ ಬೇರೆ ಯಾವ್ದಾದ್ರು ಕಮರ್ಷಿಯಲ್, ಇವಾಗ ಹಿಂದಿನ ಕಾಲದಲ್ಲಿ ವ್ಯಾಪಾರಿಗಳು ಎಲ್ಲ ಕಡೆ ಸಂಚಾರ ಮಾಡ್ತಿರಲ್ಲ, ಹಾಗಾಗಿ ಅಲ್ಲಿಂದ ಕೂಡ ಬಂದಿರೋ ಸಾಧ್ಯತೆ ಇದೆ. ಸೊ ಅವನೊಬ್ಬ ಬೌದ್ಧ ಬಿಕ್ಕು ಅಂತ ಸಾಕಷ್ಟು ಜನ ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಮತ್ತೊಂದು ಶಾಸನ ನೀವು ನೋಡ್ಬೋದು, ಇಲ್ಲೊಂದು 3 ಹೆಸರುಗಳನ್ನು ಕೆತ್ತಿದ್ದಾರೆ. ಏನಪ್ಪ ಅಂದರೆ ಶ್ರೀ ಕೋಕಿ ಅಂತ ಮೊದಲನೇ ಲೈನ್ ಮೇಲ್ಗಡೆಗಾದಂಗಿದೆ. ಇಲ್ಲ, ಇಲ್ಲಿ ಮೇಲ್ಗಡೆಗಿದೆ ಶ್ರೀ ಕೋಕಿ ಅಂತ ಮೇಲ್ಗಡೆ, ಅದು ಅಳ್ಸೋಗಿದೆ, ಈಗ ಇದು ಪೂರ್ತಿ ಹಾಳಾಗೋಗಿದೆ. ಅದಾದಮೇಲೆ ಶ್ರೀ ಬಿನಾ ಅಂತ ಇದೆ. ಹಾಂ, ಶ್ರೀ ಬಿನಾ. ಅದ್ರ ಕೆಳಗಡೆಗೆ ಬಂದು ಶ್ರೀ ಬಿನಾ ಅಮ್ಮನ್ ಅಂತ ಇದೆ. ಓಕೆನಾ? ಈ ಬದಿಗೆ ಬಂದರೆ ಮತ್ತೆ ಇನ್ನೊಂದು ಹೆಸರು ಕಂಡು ಬರುತ್ತೆ. ಇದು ಶ್ರೀ ಬಿಸ್ತನ್ ಅಂತ ಇರಬೇಕು. ಶ್ರೀ ಬಿಸ್ತನ್ ಅಂತ ಇರಬೇಕು. ಹಾಗೆ ಮುಂದುವರೆದು ನೀವು ಇದು ಎದುರುಗಡೆ ಕಂಬದಲ್ಲೇ ನಿಮ್ಗೆ ಕಂಡು ಬರುತ್ತೆ, ಕರೆಕ್ಟಾ? ಹಾಗೆ ನಮ್ಮ ವೈದಿಕ ಅಥವಾ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಕೃಷ್ಣ ಚರಿತ್ರೆ ಅಥವಾ ರಾಮಾಯಣ ಮಹಾಭಾರತ ಈ ರೀತಿಯೆಲ್ಲ ನಾವು ಬರ್ಕೋತೀವಲ್ಲ, ಹಾಗೆ ಬೌದ್ಧ ಧರ್ಮದಲ್ಲಿ
ಬೌದ್ಧರು ಬಂದು ಜಾತಕ ಕಥೆಗಳನ್ನ ಬರೀತಾರೆ. ಜಾತಕ ಕಥೆಗಳಂದರೆ ನಮ್ಮ ಬುದ್ಧನ ಬಂದು ಸಮಗ್ರವಾದ ಒಂದು ಇದಿರುತ್ತಲ್ಲ, ಜೀವನ ಚರಿತ್ರೆ, ಅವನೇನು ಮಾಡ್ದ, ಅವನ ಜೀವನದಲ್ಲಿ ಏನೇನು ನಡೆದಿತ್ತು ಅನ್ನೋದ್ರ ಬಗ್ಗೆ ಬರೆಯೋದು ಬಂದು ಜಾತಕ ಕಥೆಗಳಲ್ಲಿ. ಆ ಜಾತಕ ಕಥೆಗಳನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ. ಅದರಲ್ಲೂ ಪ್ರಮುಖವಾಗಿ ನೀವು ಇಲ್ಲಿ ನೋಡ್ಬೋದು, ಬುದ್ಧನ ಫಿಲಾಸಫಿಯನ್ನು ಒಪ್ಕೊಳ್ದೇ ಇರೋರು ಬುದ್ಧನ ಮೇಲೆ ಕಲ್ಲಾಗ್ತಾರೆ ನೋಡಿ. ಸೊ ಹೀಗೆ ಬುದ್ಧಂದು ಜಾತಕ ಕಥೆಗಳನ್ನ ಇಲ್ಲಿ ಕೆತ್ತೋದ್ರ ಜೊತೆಗೆ ಇಲ್ಲಿ ಇದು ಬಾಗಿಲವಾಡದಲ್ಲೇ ಇದ್ರ ಜೊತೆಗೇ ನೀವು ನೋಡಿದ್ರೆ ಹೂಬಳ್ಳಿಯ ಒಂದು ರಚನೆ ಇರ್ಬೋದು, ಆಮೇಲೆ ವಾದ್ಯಗಾರರ ರಚನೆ ಇರ್ಬೋದು, ಹೀಗೆಲ್ಲ ಕೆತ್ತಿದ್ದಾರೆ. ಇದು ನೋಡ್ಕೊಂಡು ನೀವು ಒಳಗಡೆ ಬನ್ನಿ. ಈಗ ಇದೊಂದು ನೋಡಿ ಮಂಟಪ, ಇದು ಇದೆ ಇದೆ ಕೆಳಗಡೆ ಮೇಲೆ ಇಡ್ಬಾರ್ದು ಅಂತ ಹೇಳೋರೆ. ಸೊ ಇದೊಂದು ಹಾಲ್ ನೀವು ಇವಾಗ ನೋಡ್ತಾ ಇದ್ದೀರಾ, ಕರೆಕ್ಟಾ? ಏನು ಗುಡಿ ಇಷ್ಟೊಂದಿದೆ ಇದು? ಹಾಂ, ಹೌದಾ? ಸೊ ಆ ಕಡೆ ನೋಡ್ಬೋದು, ಅಲ್ಲೊಂದು ಇಲ್ಲೊಂದು ಮೂರು ಇದಿದೆ. ಹಾಗೆ ಇದ್ರದ್ದು ಬಾಗಿಲವಾಡ ಮತ್ತೆ ನೀವು ನೋಡಿದ್ದು, ಇಲ್ಲಿ ಹೂವಿನ ದಳದ ಒಂದು ಚಿತ್ರದ ಜೊತೆಗೆ ಇಲ್ಲೂ ಕೂಡ ನಿಮಗೆ ಬುದ್ಧನ ಜಾತಕ ಕಥೆ ಇದೆ. ಅದರಲ್ಲೂ ಪ್ರಮುಖವಾಗಿ ನೀವು ಇದೊಂದು ಸನ್ನಿವೇಶ ನೋಡಿದ್ದು, ಬುದ್ಧ ಸುರಾಪಾನ ಮಾಡ್ತಿರೋದು. ಸುರಪಾನ? ಹಾಂ, ಬುದ್ಧ ಸುರಾಪಾನ ಮಾಡ್ತಿರೋಂಥ ಒಂದು ಇದು ಕೂಡ ಇದೆ. ಸುರಪಾನ ಅಂದರೆ ಈ ನಶೆ? ಹಾಂ, ಹೌದೌದು. ಬುದ್ಧ ಸುರಪಾನ ಅಂದರೆ ಇನ್ಷಿಯಲ್ ಡೇಸಲ್ಲಿ ಎಲ್ಲ ಮಾಡ್ತಿದ್ದಲ್ಲ, ಅದಾದ್ಮೇಲಿಂದ ತಾನೇ ಅವನು ಸನ್ಯಾಸಿ ಆಗೋದು. ಆಮೇಲೆ ಒಂದು ಸ್ಪೀಚ್ಗಳನ್ನ ಕೇಳ್ತಿರೋದು ನೋಡಿ, ಬುದ್ಧ ಕೊಡ್ತಾರೋ ಸ್ಪೀಚ್ಗಳನ್ನ ಜನ ಕೇಳ್ತಿರೋದು. ಹೀಗೆ ಒಟ್ಟಾರೆ ನಿಮಗೆ ಬುದ್ಧನ ಒಂದು ಜಾತಕ ಕಥೆಗಳನ್ನ ಇಲ್ಲಿ ತೋರಿಸಲಾಗಿದೆ. ಅದ್ರ ಜೊತೆ ಹೂಬಳ್ಳಿ ಒಂದು ಆಕಾರ ಇರ್ಬೋದು. ಆಮೇಲೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ ಏನಂದರೆ, ಇದೊಂದು ಗುಹಾಲಯವೂ ಹೌದು, ಸ್ಟ್ರಕ್ಚರಲ್ ಟೆಂಪಲ್ ಹೌದು ಅಂತ. ಅದನ್ನು ನೀವು ಒಳಗಡೆ ನೋಡ್ಬೋದು. ಮೇಲ್ಗಡೆ ನೋಡಿ ಬಂಡೆ. ಹಾಂ, ಹೌದು ನೋಡಿ, ಇಷ್ಟು ಪೂರ್ತಿ ಚಾಚ್ಕೊಂಡ್ಬಂದಿದೆ ತಾನೇ. ಹಾಂ, ಅದಕ್ಕೆ ಬಂದು ಅವರು ನೆಕ್ಸ್ಟ್ ಇದನ್ನು ಕಟ್ಟಿದ್ದಾರೆ, ಸುತ್ತ ಕಟ್ಟಡ ಕಟ್ಟಿ ಇದನ್ನು ಒಂದು ಸ್ಟ್ರಕ್ಚರಲ್ ಟೆಂಪಲ್ ಥರ ಕಾಣಿಸ್ತಾ ಇದೆ ಇವತ್ತಿಗೆ. ಆದರೆ ಇದು ಮೂಲತಃ ಇದು ಗುಹಾಲಯ. ಅದನ್ನು ಎಕ್ಸ್ಟೆಂಡ್ ಮಾಡಿ ಸ್ಟ್ರಕ್ಚರಲ್ ಟೆಂಪಲ್ ಆಗಿ ಪರಿವರ್ತನೆ ಮಾಡಿರೋ ಕಾರಣ ವಾಸ್ತು ವಿದ್ವಾಂಸರು ಯಾರಿದ್ದಾರೋ ಅವರು ಇದನ್ನು ಇದಕ್ಕೆ ಕ್ಯಾಟಗರೈಸ್ ಮಾಡಿದ್ದಾರೆ. ಅಂದರೆ ಸ್ಟ್ರಕ್ಚರಲ್ ಪ್ಲಸ್ ಕೇವ್ ಟೆಂಪಲ್ ಅಂತ ಹೇಳಿದ್ದಾರೆ. ಅಂದ್ರೆ ಸರ್, ಈಗ ನಾವು ನಿಂತಿರೋ ಜಾಗದಲ್ಲಿ ಬಂಡೆ ಇತ್ತು. ಬಂಡೆ ದೊಡ್ಡ ಒಂದು ಉಂಡೆ, ರೌಂಡ್ ಬಂಡೆ. ಹೌದು. ಇದನ್ನ ಕೆತ್ತಿ ಕಲ್ಲಾಚಿ ಹಾಕಿದ್ದಾರೆ. ಹೌದು. ಆಮೇಲೆ ಒಳಗೆ ಬಂದಿದ್ದಾರೆ ಹಿಂಗೆ. ಆಮೇಲೆ ಒಳಗಡೆ ಬಾದಾಮಿ ಮಾಡಿದಾರಲ್ಲ ಗುಹಾಲಯ. ಹೌದು. ಸೊ ಅವುಗಳ ಅರ್ಲಿ ಡೇಸ್ ಎಕ್ಸ್ಪೆರಿಮೆಂಟ್ಸ್ ಇವು. ಕರೆಕ್ಟ್, ಹೌದು. ಸೊ ಹಾಗೆ ಇಲ್ಲಿ ಬನ್ನಿ, ಇಲ್ಲೂ ನಿಮಗೆ ಸಾಕಷ್ಟು ಇದು ಸಿಗುತ್ತೆ. ಹಿಂದೆ ಬೌದ್ಧ ಬಿಕ್ಕುಗಳು ತಪಸ್ ಮಾಡೋದಕ್ಕೆ ಬೇಕಿತ್ತಲ್ಲ ಜಾಗ ನೋಡಿ, ಇಂಥ ಜಾಗದಲ್ಲಿ ಕುತ್ಕೊಂಡ್ಬಿಡೋರು. ಕೂತು ಅವ್ರಿಗೆ ಬೇಕಾಗಿರೋಂಗೆ ಧ್ಯಾನಗಳನ್ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಬುದ್ಧನ ಒಂದು ಕರ್ನಾಟಕದಲ್ಲಿ ಇರುವಂತಹ ಅತಿ ಸುಂದರವಾದ ಬುದ್ಧನ ಶಿಲ್ಪವು ಇದೇ ಸ್ಥಳದಲ್ಲಿದೆ. ಅದು ಮೇಲ್ಗಡೆ ನಮಗೆ ಮೊದಲನೇ ಫ್ಲೋರ್ನಲ್ಲಿ ಸಿಗುತ್ತೆ, ಮೊದಲನೇ ಮಹಡಿಯಲ್ಲಿ. ಅದನ್ನು ನೋಡ್ಕೊಂಬರ. ಹಾಂ, ಇದು ನೋಡಿ, ಇಷ್ಟೇ. ಇಲ್ಲ, ಇಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಇದ್ವಿ, ಬುದ್ಧನ ಮೂರ್ತಿ ಅಂತ. ಬೌದ್ಧ ಬಿಕ್ಕುಗಳು. ಹಾಂ, ಓಕೆ. ಅದನ್ನ ಶಿಲ್ಪ ಮೇಲಿದೆ. ಹೌದು. ಈ ಕಡೆ ಸೇಮ್, ಆ ಕಡೆ ನೀವು ನೋಡಿದ್ರಲ್ಲ ಹಾಗೆ. ಹೌದಾ? ಅಂತ ಒಂದು ಅದ್ಭುತವಾದ ಶಾಸನ ಕೂಡ ತೋರಿಸ್ತೀನಿ ಇಲ್ಲಿ 2 ಶಿಲ್ಪಿಗಳ ಹೆಸರನ್ನು ವಿಚಿತ್ರವಾದ ಜಾಗದಲ್ಲಿ ಕೆತ್ತಿದ್ದಾರೆ. ಎಲ್ಲಪ್ಪ ಅಂದರೆ ನೋಡಿ, ಈ ಬಂಡೆಗಳ ಮಧ್ಯದಲ್ಲಿ ಅಲ್ಲಿಂದನೇ ಕಾಣಿಸ್ತಾ ಇದೆ ನೋಡಿ ಸರ್. ಈ ಕಡೆ ಈ ಭಾಗದಲ್ಲಿ ಕೆತ್ತಿದ್ದಾರೆ ನೋಡಿ. ಹೆಸರು ನೋಡಿ ಅಲ್ಲಿ. ಸೊ ಅದೇನು ಹೇಳ್ತಿದೆ ಅಂದರೆ, ಶ್ರೀ ಗುಣಪ್ರಿಯನ್ ಅಂತ ಮೊದಲನೇ ಹೆಸರು. ಇಲ್ಲೇ ಇದೆಯಲ್ಲ, ಶ್ರೀ ಗುಣಪ್ರಿಯನ್ ಕಾಣಿಸ್ತಾ? ಸೊ ಇದು 2 ಶಿಲ್ಪಿಗಳ ಹೆಸರನ್ನು ಇಲ್ಲಿ ದಾಖಲೆ ಮಾಡಿದ್ದಾರೆ. ಬಹುಶಃ ಈ ಒಂದು ಗುಹಾಲಯ ಸ್ಟ್ರಕ್ಚರಲ್ ಟೆಂಪಲ್ ಅಂತ ನಾವೇನು ನೋಡ್ತಾ ಇದೀವೋ ಅದನ್ನು ಕಟ್ಟೋದ್ರಲ್ಲಿ ಇವ್ರ ಕೆಲಸ ಆಗಿರೋ ಸಾಧ್ಯತೆ ಇದೆ. ಓಕೆ, ನೋಡಿ ಅವರಿಬ್ರು ಎಲ್ಲರೂ ಕೆತ್ಕೊಂಡ್ಬಂದಿದ್ದ ಜಾಗ ಇತ್ತು. ಸಂದಿಲ್ ತಂದು ಯಾರು ಕಾಣೋದಕ್ಕೆ ಕೆತ್ಬಿಟ್ಟಿದೆ. ಹೌದು, ಅಥವಾ ರಾಜನ ಗೊತ್ತಾಗಬಾರ್ದು ಅಂತ ಕೆತ್ಬಿಟ್ಟವ್ರೆ ಇರಬಹುದು, ಗೊತ್ತಿಲ್ಲ. ಬಟ್ ಚೆನ್ನಾಗಿ ಅದಕ್ಕೆ ಆ ಒಂದು ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನೂ ದೊಡ್ಡದಾಗಿ ಕೆತ್ತಿದಾರಲ್ಲ. ಫಸ್ಟ್ ಫ್ಲೋರಲ್ಲಿ ಈ ಒಂದು ಮುಖಮಂಟಪ ನಾವೇನು ನೋಡ್ತಾ ಇದೀವಲ್ಲ, ಇದಕ್ಕೆ 4 ಕಂಬಗಳಿದೆ. ಹಾಗೂ ಇಲ್ಲೂ ಕೂಡ ನಿಮಗೆ ಒಂದಷ್ಟು ಶಾಸನಗಳು ಸಿಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮಗೆ ಮಾರಪ್ಪ ಅನ್ನೋದು ಗೊತ್ತಾ? ಮಾರಪ್ಪ
ಇವಾಗಲೂ ನಾವು ಬಳಸ್ತೀವಲ್ಲ ಮಾರಪ್ಪ ಅಂತ. ಮಾರಪ್ಪ ನೋಡಿ ಇಲ್ಲಿ ಮಾರಪ್ಪ ಇದ್ದಾನೆ. ಶ್ರೀ ಮಾರಪ್ಪ. ಹಾಂ, ಶ್ರೀ ಮಾರಪ್ಪ. ಮಾರಪ್ಪ. ಹೂ ಇಸ್ ದಿಸ್ ಮಾರಪ್ಪ? ಮಾರಪ್ಪ ಕೂಡ ಇಲ್ಲಿನ ಒಬ್ಬ ಶಿಲ್ಪಿ ಆಗಿರೋ ಸಾಧ್ಯತೆ ಇದೆ. ಈ ಬಿಂಜಾಡಿ ಓ ಕಾಣಿಸ್ತದೆ ನೋಡಿ, ಓ ವಜ್ಜ. ಅದೇ ನಮ್ಮ ಪಟ್ಟದಕಲ್ಲು ಓ ವಜ್ಜ ಇದಾನಲ್ಲ, ಅದು ರೇವಡಿ ಓ ವಜ್ಜ ಅಂತ ಅಲ್ಲಿದ್ದು. ಇದು ಬಿಂಜಾಡಿ ಓ ವಜ್ಜ. ಓ ವಜ್ಜ ಅಂತ ಯೂಶಲಿ ಬಂದು ಸ್ತಪತಿಗಳು ಜಾಸ್ತಿ ಇಡೋರು, ಅಂದರೆ ದೊಡ್ಡವರು ಅನ್ನೋ ಅರ್ಥ ಕೊಡುತ್ತದು. ಹಾಗೆ ಈ ಗುಡಿನಲ್ಲೂ ಈಗ ನೋಡ್ಬೋದು, ಈಗ ಫಸ್ಟ್ ಫ್ಲೋರ್ನಲ್ಲಿ ಆ ಗುಡಿಗಿಂತ ಇಲ್ಲಿ ಮೇಲ್ಗಡೆ ಪಾರ್ಟ್ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗಾಗಲೇ ನಾನು ಸಾಕಷ್ಟು ಗುಡಿಗಳನ್ನ ತೋರಿಸಿರಂಗೆ ಇದು ಗೋಪುರಗಳಾಗಿ ಮುಂದೆ ಅಭಿವೃದ್ಧಿ ಆಯಿತು ಅಂತ ಹೇಳ್ತೀನಿ. ಇದನ್ನ ಶಾಲಾ ಕಾಂಪೊನೆಂಟ್ ಅಂತ ಕರೀತಾರೆ. ಮತ್ತು ಈ ಒಂದು ಭಾಗ ಏನಿದೆಯಲ್ಲ, ಇದು ನಮಗೆ ಕಳಸದ ಭಾಗ, ಅಂದರೆ ಗುಡಿನಲ್ಲಿ ಕಳಸದ ಭಾಗ, ಏನು ವಿಮಾನದ ಭಾಗ ಅಂತ ನಾವೇನು ಕರಿತೀವಲ್ಲ, ಅದನ್ನು ಈ ಕೂಟ ಅಂತ ಬಳಸ್ತಾರೆ. ವಾಸ್ತುಶಿಲ್ಪದ ಒಂದು ಆಧಾರದಲ್ಲಿ ಕೂಟ ಅಂತ ಅದರ ಶಿಲ್ಪವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ 1ನೇ ಪುಲಕೇಶಿಯ ಕಾಲದಲ್ಲೇ ಈ ಒಂದು ರಚನೆಗಳು ಮಿನಿಯೇಚರ್ ಆಗಿ ನಮ್ಮಲ್ಲಿ ಕಂಡು ಬಂದಿದೆ. ಅದಾದಮೇಲೆ ನಿಧಾನಕ್ಕೆ ಒಂದು ಆ ಎವಲ್ಯೂಷನ್ ಪ್ರೋಸೆಸ್ ನಿಧಾನಕ್ಕಾಗಿ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಈ ಒಂದು ಕಾಂಪೊನೆಂಟು ತುಂಬ ಎತ್ತರದ ಗೋಪುರಗಳಾಗಿ ಮುಂದೆ ಬದಲಾವಣೆ ಆಗಿರೋದು. ಅದಕ್ಕೆ ಎಲ್ಲ ಮಿನಿಯೇಚರ್ಸ್ಗಳನ್ನ ನಾವು ಇಲ್ಲೇ ನೋಡ್ಬೋದಾಗಿದೆ. ಕರೆಕ್ಟಾ? ಹಾಗೆ ಇಲ್ಲಿ ನೋಡಿ, ಇದು ಇವಾಗ ನಿಮ್ಗೆ ಗೊತ್ತಾಗ್ತಿದೆ, ಇದು ಗುಹೆ ಅಂತ ಇವಾಗ ನೀಟಾಗಿ ಗೊತ್ತಾಗ್ತಿದೆ. ಕರೆಕ್ಟಾ? ಕೆಳಗಡೆ ನಿಮಗೆ ಗೊತ್ತಾಯ್ತಲ್ಲ, ಅದೇ ರೀತಿ ಇಲ್ಲೂ ಗೊತ್ತಾಗ್ತಿದೆ. ಇಷ್ಟು ಮುಗಿಸ್ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಬುದ್ಧ ಭಾರತದಲ್ಲಿರೋ ಅಲ್ಲ ಕರ್ನಾಟಕದಲ್ಲಿರೋ ಅತಿ ಸುಂದರವಾದ ಬುದ್ಧ ಇದೊಂದೇ ಇರೋದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.